ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರುಚಾ ಅಷ್ಟಪತ್ರಿ. ನಾ ಫೈನಲ್ ಇಯರ್ ಲಾ ಸ್ಟೂಡೆಂಟ್. ನಾ ರೀಸೆಂಟ್ಲಿ ಜಸ್ಟಿಸ್ ಅರವಿಂದ್ ಕುಮಾರ್ ಅವ್ರ ಹತ್ರ ನನ್ನ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ್ದೆ. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಿರೋದು. ಫಸ್ಟ್ ಥಿಂಗ್, ಹೂ ಇಸ್ ಜಸ್ಟಿಸ್ ಅರವಿಂದ್ ಕುಮಾರ್? ಏನ್ ನಾ ಹೇಳ್ತಿರೋದು, ಇದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದ. ಸೊ ನೀವು ಯಾರ ಕೆಳಗೆ ಇಂಟರ್ನ್ಶಿಪ್ ಮಾಡ್ತಿರ್ತೀರಿ ಅವ್ರದ್ದು ನೀವು ಒಂದು ರಿಸರ್ಚ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ಒಂದನ್ನ ಶಾರ್ಟ್ ಇಂಟ್ರೊಡಕ್ಷನ್ ಹೇಳ್ಬಹುದು ಜಸ್ಟಿಸ್ ಅರವಿಂದ್ ಕುಮಾರ್ ಅವ್ರ ಬಗ್ಗೆ. ಅವ್ರು ಇರೋದು ಅಂದ್ರೆ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. ಅವ್ರು ಅಡ್ವೊಕೇಟ್ ಅಂತ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರು ಹೈಕೋರ್ಟ್ ಆಫ್ ಕರ್ನಾಟಕ ಒಳಗಿದ್ರು. 2021 ಒಳಗ ಚೀಫ್ ಜಸ್ಟಿಸ್ ಆಫ್ ಗುಜರಾತ್ ಆದ್ರು. ಮತ್ತು 2023 ಒಳಗ ಅವ್ರು ಸುಪ್ರೀಂ ಕೋರ್ಟಿಗೆ ಎಲಿವೇಟ್ ಆಗ್ಯಾರ. ಆಮೇಲೆ ಅವ್ರ ಟರ್ಮ್ 2027 ತನಕ ಅದ. ಸೊ ನಂಗೆ ಈ ಇಂಟರ್ನ್ಶಿಪ್ ಸಿಕ್ಕಿದ್ ಲಿಂಕ್ಡ್ಇನ್ ಪೋಸ್ಟ್ ಇಂದ. ಸೊ ಅವ್ರ ಆಫೀಸಲ್ಲಿ ಅವ್ರು ಎವ್ರಿ 2 months ನ್ಯೂ ಇಂಟರ್ನ್ಸಿಗೆ ಅಪಾಯಿಂಟ್ ಮಾಡ್ತಿರ್ತಾರೆ. ಸೊ ಯು ವಿಲ್ ಗೆಟ್ ಅಪಾರ್ಚುನಿಟೀಸ್. ಬಿ ಆಕ್ಟಿವ್ ಆನ್ ಲಿಂಕ್ಡ್ಇನ್. ಆಮೇಲೆ ಅಲ್ಲಿಂದ ಅಪ್ಲೈ ಮಾಡ್ರಿ. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ. ಸೆಲೆಕ್ಷನ್ ಪ್ರೊಸೆಸಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಒಂದು ಮೇಲ್ ಬರ್ತದೆ. ದೆನ್ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ಇಂಟರ್ನ್ಶಿಪ್ ಅಂಡರ್ ಹಿಮ್. ಸೊ ನಂಗೆ ಎಂಥ ಟೈಪ್ ಆಫ್ ವರ್ಕ್ ಅಲಾಟ್ ಆಗ್ತಿತ್ತು ಅವ್ರ ಆಫೀಸ್ ಒಳಗೆ ಅಂದ್ರೆ, ಮೇಜರ್ಲಿ ನೀವು ಜಡ್ಜಿನ ಕೆಳಗೆ ಇಂಟರ್ನ್ಶಿಪ್ ಮಾಡ್ತಿದ್ರ ಅದು ಸುಪ್ರೀಂ ಕೋರ್ಟಲ್ಲಿ ಆರ್ ಹೈಕೋರ್ಟಲ್ಲಿ. ಯಾರ ಕೆಳಗೂ ಜಡ್ಜಿನ ಕೆಳಗೆ ನೀವು ಇಂಟರ್ನ್ಶಿಪ್ ಮಾಡ್ತಿದ್ರ ನಿಮ್ಗೆ 2 ಟೈಪ್ ಆಫ್ ಕೆಲಸ ಸಿಗ್ತಾವೆ. ಒಂದು ಬ್ರೀಫ್ ಮೇಕಿಂಗ್. ದಟ್ ಇಸ್, ಈಗ ಫಾರ್ ಎಕ್ಸಾಂಪಲ್ ಕಾಸ್ ಲಿಸ್ಟ್ ಬರ್ತದೆ. ಕಾಸ್ ಲಿಸ್ಟ್ ಒಳಗೆ ಅಡ್ವೊಕೇಟಿಗೆ ಹೆಂಗೆ ಒನ್ ಕೇಸ್ ಕೋರ್ಟ್ ಹಾಲ್ ನಂಬರ್ 5, ಒನ್ ಕೇಸ್ ಕೋರ್ಟ್ ಹಾಲ್ ನಂಬರ್ 2. ಸೊ ಆ ದಿನ ಆ ಅಡ್ವೊಕೇಟ್ ಅದರ ಬಗ್ಗೆ ಒಂದು ಹಿಂಗೆ ಶಾರ್ಟ್ ರಿಸರ್ಚ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಏನು ಆರ್ಗ್ಯೂ ಮಾಡೋರಿದ್ದಾರೆ, ಯಾವ ಸ್ಟೇಜಲ್ಲಿ ಇದೆ ಅವ್ರ ಕೇಸ್. ಸೊ ಆ ಅಕಾರ್ಡಿಂಗ್ಲಿ ಅಡ್ವೊಕೇಟ್ ಪ್ರಿಪೇರ್ ಆಗಿ ಹೋಗ್ತಾರೆ. ಸೊ ಜಡ್ಜಸು ಆ ಥರನೇ. ಸೊ ಅವ್ರ ಮುಂದೆ ಒಂದು ಕಾಸ್ ಲಿಸ್ಟ್ ಬಂದಿದಾಗ ಅವು ಎಲ್ಲ 40 to 50 ಸುಪ್ರೀಂ ಕೋರ್ಟಲ್ಲಿ 60 ಕೇಸಸ್ ಲಿಸ್ಟ್ ಆಗ್ತಾವೆ ಆನ್ ಅ ಡೈಲಿ ಬೇಸಿಸ್. ಸೊ ಅವರು ಆ 60 ಕೇಸ್ ಬಗ್ಗೆ ಒಂದು ಬ್ರೀಫ್ ನೋಟ್ ಇಟ್ಕೊಂಡಿರ್ತಾರೆ. ಸೊ ದೇ ವಿಲ್ ಹ್ಯಾವ್ ಅ ಐಡಿಯಾ ಕಿ ಓಕೆ, ಐಟಮ್ ನಂಬರ್ 1 ಅಂದ್ರೆ ಈ ಕೇಸ್, ಐಟಮ್ ನಂಬರ್ 2 ಅಂದ್ರೆ ಈ ಕೇಸ್. ದೀಸ್ ಆರ್ ದ ಫ್ಯಾಕ್ಟ್ಸ್, ದೀಸ್ ಆರ್ ಹೈಕೋರ್ಟ್ ಡಿಸಿಷನ್. ಆಮೇಲೆ ಇವ್ರು ಈ ರಿಲೀಫ್ ಕೇಳ್ತಿದ್ದಾರೆ, ಅದೊಂದು ಬ್ರೀಫ್ ನೋಟ್ ಇರ್ತದೆ ಜಡ್ಜಿನ ಕಡೆ. ಅದೊಂದು. ಸೆಕೆಂಡ್ ಥಿಂಗ್, ರಿಸರ್ಚ್ ವರ್ಕ್. ರಿಸರ್ಚ್ ವರ್ಕ್ ಅಂದ್ರೆ ಈಗ ಅವ್ರದ್ದು ಯಾವ್ದಾದ್ರು ರಿಸರ್ವ್ ಮ್ಯಾಟರ್ಸ್ ಇದ್ದು ಅಂದ್ರೆ ಆ ರಿಸರ್ವ್ ಮ್ಯಾಟರ್ಸ್ ಬಗ್ಗೆ ನಮ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಸೊ ದಿಸ್ ಆರ್ ದ 2 ಮೇಜರ್ ಕೈಂಡ್ ಆಫ್ ವರ್ಕ್ಸ್ ದಟ್ ಐ ಗಾಟ್ ಅಲಾಟೆಡ್ ವೆನ್ ಐ ವಾಸ್ ಇನ್ ಹಿಸ್ ಆಫೀಸ್. ಒನ್ ವಾಸ್ ಬ್ರೀಫ್ ಮೇಕಿಂಗ್, ಇನ್ನೊಂದು ರಿಸರ್ಚ್. ಸೊ ಫಸ್ಟ್ ಮೇನ್ ಲರ್ನಿಂಗ್ ನಂಗೆ ಆ ಇಂಟರ್ನ್ಶಿಪ್ ಇಂದ ಗೊತ್ತಾಗಿದ್ದಂದ್ರೆ, there is a lot of work that goes behind a judge. ಅವ್ರ ಬ್ರೀಫ್ ನೋಟ್ಸ್ ಇದ್ರೂ ಅವ್ರ ಒಂದು ರಿಸರ್ಚ್ ಇರ್ತದೆ ಕಿ ಓಕೆ ಈ ಕೇಸಲ್ಲಿ ಹಿಂಗಿರ್ಬೇಕು. ಸೊ ನನ್ನ ರಿಸರ್ಚ್ ಸ್ಕಿಲ್ಸ್ ಏನ್ ಇಂಪ್ರೂವ್ ಆಗ್ಯಾವ ಈ ಇಂಟರ್ನ್ಶಿಪ್ ಸಂಬಂಧ ಆಗ್ಯಾವ. ಯಾಕಂದ್ರೆ ನನ್ನ ರಿಸರ್ಚ್ ಸ್ಕಿಲ್ ಒಂದು ಬೇರೆ ಲೆವೆಲಿಗೆ ಹೋಗಿತ್ತು. ನಂದೆಲ್ಲ ಪ್ರೀವಿಯಸ್ ಇಂಟರ್ನ್ಶಿಪ್ ಅಲ್ಲಿ ಬರೀ ಒಂದು ಲಿಮಿಟೆಡ್ ಸ್ಕೋಪ್ ಆಫ್ ರಿಸರ್ಚ್ ಇರ್ತಿತ್ತು. ಓಕೆ, ಇದು ಒಂದು ಟಾಪಿಕ್ ಅದ, ಈ ಸೂಟ್ ಹೆಂಗೆ ಅಡ್ಮಿಸಬಲ್ ಮಾಡಿಸ್ಬೇಕು, ಇಷ್ಟ ರಿಸರ್ಚ್ ಇರ್ತೈತಿ. ಖರೆ ಈಗ ಈ ಇಂಟರ್ನ್ಶಿಪ್ ಒಳಗೆ ನಾ ಏನ್ ಕಲ್ತಿದ್ದೆ ಅಂದ್ರೆ, ಓಕೆ ಇದು ಯಾಕೆ ಅಡ್ಮಿಟ್ ಆಗ್ತದ, ಇದು ಯಾಕೆ ಅಡ್ಮಿಟ್ ಆಗಂಗಿಲ್ಲ, ಯಾವ ಪ್ರೊವಿಷನ್ಸ್ ಬರ್ತಾವ, ಓಕೆ ಅದ್ ಬಿಟ್ಟು ಅವ್ರಿಗೆ ಏನ್ ರಿಲೀಫ್, ಬೇರೆ ರಿಲೀಫ್ ಏನದ, ಅವ್ರಿಗೆ ಸುಪ್ರೀಂ ಕೋರ್ಟ್ ಇಲ್ಲ ಅಂದ್ರೆ ಏನ್ ಬೇರೆ ರಿಲೀಫ್ ಅದ. ಆಮೇಲೆ ಹಿಂಗೆ ಭಾಳ ಇಂಟೆನ್ಸ್ ಮತ್ತು ಎಕ್ಸಾಸ್ಟಿವ್ ರಿಸರ್ಚ್ ಅದನ್ನ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದಂದ್ರೆ ಈ ಇಂಟರ್ನ್ಶಿಪ್ ಒಳಗೆ ಭಾಳ ಬ್ರಾಡ್ ಪರ್ಸ್ಪೆಕ್ಟಿವ್ ಸಿಕ್ತು ನಂಗೆ. ಹಿಂಗೆ ಒಂದು ಕೇಸಿಗೆ ಎಲ್ಲ ಆ್ಯಂಗಲ್ ಹೆಂಗೆ ನೋಡಬೇಕು, ಫ್ರಮ್ 360 ಡಿಗ್ರಿ ಆ್ಯಂಗಲಿಂದ ಹೆಂಗೆ ನೋಡ್ಬಹುದು ಅಂತ ನಾ ಕಲ್ತಿದ್ದಂದ್ರೆ ಈ ಇಂಟರ್ನ್ಶಿಪ್ ಇಂದ ಕಲ್ತಿದ್ದೆ. ನಂಗೆ ಏನು ಕೆಲಸ ಸಿಕ್ತಿತ್ತು ಅದರಿಂದ ಕಲ್ತಿದ್ದೆ. ಆಮೇಲೆ ನನ್ನ ಮೇಜರ್ ಟೇಕಿಂಗ್ ಇಸ್ ಫಸ್ಟ್ ಒನ್, ಹೆಂಗ್ ಒನ್ ಅಡ್ವೊಕೇಟ್ ಒಂದು 3000 ಪೇಜ್ 30 seconds ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾನ. ಆಮೇಲೆ ಜಡ್ಜಿಗೆ ಅಷ್ಟು ಟೈಮ್ ಇರಂಗಿಲ್ಲ. ಸೊ ರೈಟ್ ವರ್ಡ್ಸ್ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ಕೋರ್ಟ್ ಒಳಗೆ. ಇದನ್ನ ಕಲ್ತಿದ್ದ ನಾ ಈ ಇಂಟರ್ನ್ಶಿಪ್ ಇಂದ. ಸೊ ಆದ್ಬಿಟ್ಟು ನಾ ಹೇಳೋದು ಒಂದು ಸಜೆಷನ್, ಪ್ಲೀಸ್ ಒಂದ್ಸಲ ನೀವು ದಿಲ್ಲಿಗೆ ಹೋಗೇ ಬರಬೇಕು. ಅಂದ್ರೆ ನಿಮ್ಗೆ ಗೊತ್ತಾಗ್ತದ ಏನ್ ಎಕ್ಸ್ಪೋಜರ್ ಅದ, ಅಲ್ಲಿ ಮಂದಿ ಹೆಂಗಿದ್ದಾರ,
ಯಾಕಂದ್ರೆ ಎಂಡ್ ಆಫ್ ದ ಡೇ ಸುಪ್ರೀಂ ಕೋರ್ಟ್ ಅಲ್ಲೇ ಅದ. ಸೊ ನಿಮ್ಗೆ ಒಂದ್ ಬೇರೆ ಲೆವೆಲ್ ಏನ್ ಎಕ್ಸ್ಪೀರಿಯನ್ಸ್ ಸಿಗ್ತದ, ಆಮೇಲೆ ನಿಮ್ಗೆ ಒಂದ್ ಬೇರೆ ಲೆವೆಲ್ ಏನ್ ಪರ್ಸ್ಪೆಕ್ಟಿವ್ ಸಿಗ್ತದ. ಬಿ ಇಟ್ ನಿಮ್ ಕರಿಯರ್ ವೈಸ್ ಆಗ್ಲಿ, ನಿಮ್ ಲೈಫ್ ವೈಸ್ ಆಗ್ಲಿ. ಆಮೇಲೆ ನೀವು ಸುಪ್ರೀಂ ಕೋರ್ಟಿನ ಹತ್ರ ಇರ್ತೀರಿ, ಸೊ ಯು ವಿಲ್ ಲರ್ನ್ ಅಲಾಟ್. ನಿಮ್ಗೆ ಭಾಳ ಪರ್ಸ್ಪೆಕ್ಟಿವ್ ಸಿಗ್ತಾವ, ನಿಮ್ಗೆ ಎಷ್ಟು ಅಪಾರ್ಚುನಿಟೀಸ್ ಅವ ಅಂತ ಅರ್ಥ ಆಗ್ತದ, ನಿಮ್ಗೆ ಹೆಂಗ್ ಸರ್ವೈವ್ ಮಾಡಬೇಕು ಅಂತನೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದ. ಅದು ಭಾಳ ನೀಡೆಡ್ ಅದ. ನೀವು ಮುಂದೆ ಹೋಗಿ ಲಾ ಪ್ರೊಫೆಷನ್ ಕಂಟಿನ್ಯೂ ಮಾಡ್ತಿರೋ ಬಿಡ್ತಿರೋ, ಅದ್ ಬಿಟ್ಟುನು ಒಂದ್ಸಲ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಆಮೇಲೆ ಇವು ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದ, ಲರ್ನಿಂಗ್ ಪ್ರೊಸೆಸ್ ಇರ್ತದ. ಸೊ ಐ ಹೈಲಿ ರಿಕಮೆಂಡ್ ಕಿ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೇಕು ಇಂಥ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ. ಆಮೇಲೆ ವಿತ್ ದಿಸ್ ಐ ವುಡ್ ಲೈಕ್ ಟು ಎಂಡ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಸ್ಪೆಕ್ಟಕಲ್ಸ್ ವಿತ್ ಲಾ ಇದು ಅಪಾರ್ಚುನಿಟಿ ಕೊಡ್ಲಿಕ್ಕೆ. ಆಮೇಲೆ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು.